ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಹೇಳಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ಮಶ್ರೂಮ್ ಸುಕ್ಕ. ಲೆಟ್ಸ್ ಬಿಗಿನ್. ಈಗ ನಾನು ಒಂದು ವೆಸಲ್ಗೆ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ 200 ಗ್ರಾಮ್ ಮಶ್ರೂಮ್ನ ನಾನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು, ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ತಗೊಂಡು ಯೂಸ್ ಮಾಡಿ. ಇದರಲ್ಲಿ ಮೇನ್ ಟಾಸ್ಕ್ ಏನಂತ ಹೇಳಿದ್ರೆ ಮಶ್ರೂಮ್ನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಬಿಕಾಸ್ ಅದು ಮೇಲೆಲ್ಲ ನೀವು ನೋಡ್ಬೋದು ಒಂಥರ ಮಣ್ಣು ಥರ ಆಗಿರುತ್ತೆ ಆ್ಯಂಡ್ ಸ್ಮಾಲ್ ಸ್ಟೋನ್ಸು ಕೂಡ ಇರುತ್ತೆ. ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಅದನ್ನು ನಾನು ಕ್ಲೀನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಪ್ಲೇಟಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಮತ್ತೊಂದು ವೆಸಲ್ಗೆ ನೀರು ಹಾಕ್ಕೊಂಡು ಅದನ್ನು ಕಾಯಕ್ಕಿಟ್ಟು ಅದಕ್ಕೆ ಟರ್ಮರಿಕ್ಕು ಹಾಕ್ಕೊತಿದ್ದೀನಿ. ನೀವು ನೋಡ್ಬೋದು, 1 ಟೀ ಸ್ಪೂನ್ ಹಾಕ್ಕೊತಿದ್ದೀನಿ ಆ್ಯಂಡ್ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ನೀರು ಸ್ವಲ್ಪ ಬಿಸಿ ಆಗೋ ಥರ ನೋಡ್ಕೊಳ್ಳಿ. ಜಸ್ಟ್ ಮುಳುಗೋ ಥರ ಇದ್ದರೆ ಸಾಕು, ಏನು ಫುಲ್ಲು ತುಂಬ ಇಡಬೇಕಂತ ಏನಿಲ್ಲ. ಸೊ ಕ್ಲೀನ್ ಮಾಡ್ಕೊಂಡಿರೋ ಮಶ್ರೂಮ್ನ ಇವಾಗ ನಾವು ಆ್ಯಡ್ ಮಾಡೋಣ ಬಿಸಿ ನೀರಿಗೆ. ನೀವು ನೋಡ್ಬೋದು, ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಐ ಫ್ಲೇಮಲ್ಲೇ ಇಡಿ ಇನಿಷಿಯಲಿ ಆ್ಯಂಡ್ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಸೊ ಸಾಲ್ಟು, ಟರ್ಮರಿಕ್ಕು ಆ್ಯಂಡ್ ಮಶ್ರೂಮು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಒಂದು ಪ್ಲೇಟ್ನ ಮುಚ್ತೀನಿ ಅದಕ್ಕೆ. ಸೊ ಅದು ಕುದೀತಾ ಇರಬೇಕಾದ್ರೆ ನಾವು ಇನ್ನೊಂದು ಪ್ಯಾನ್ ಸೈಡಲ್ಲಿ ಇಟ್ಕೊಳ್ಳೋಣ ಮಸಾಲ ಪ್ರಿಪ್ರೇಷನ್ಗೆ. ಸೊ ಸ್ವಲ್ಪ ಪ್ಯಾನ್ ಕಾಯಲಿ, ಅದಾದಮೇಲೆ ನಾವು ನೋಡೋಣ. ಓಕೆ, ಇವಾಗ ಪ್ಯಾನ್ ಕಾಯ್ತಿದೆ, ನೀವು ನೋಡ್ಬೋದು. ಈಗ ನಾನು ಅದಕ್ಕೆ ಕೊರಿಯಾಂಡರ್ ಸೀಡ್ಸ್ ಹಾಕ್ಕೊತಿದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು, ಚಿಲ್ಲಿ ನಿಮ್ಮ ಚಾಯ್ಸು, ಎಷ್ಟೆಷ್ಟು ಹಾಕ್ಕೋಬೇಕು ಅಂತಂದರೆ ಖಾರ ಜಾಸ್ತಿ ಬೇಕಾದರೆ ಖಾರ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಜಿಂಜರು, ಗಾರ್ಲಿಕ್ಕು, ಪೆಪ್ಪರು, ಜೀರಾ ಇದೆಲ್ಲನೂ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹುರ್ಕೊತೀನಿ. ಬಿಕಾಸ್ ಹುರಿದಿರೋ ಮಸಾಲ ನಿಮಗೆ ಗೊತ್ತು, ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡು ನಾನು ಮಿಕ್ಸಿಗೆ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಅದನ್ನು ಮಿಕ್ಸಿ ಮಾಡ್ಕೊತೀನಿ. ಸೊ ಮಸಾಲ ಪೇಸ್ಟ್ ರೆಡಿ ಆಗಬೇಕಲ್ವ, ಅದಕ್ಕೆ ಚೂರು ನೀರು ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಮಸಾಲ ಗಟ್ಟಿನೇ ಇರಲಿ, ಅಂದರೆ ಪೇಸ್ಟ್ ಥರ ಇರಲಿ. ತೀರಾ ತೆಳುಗಿದ್ರೆ ಚೆನ್ನಾಗಿರಲ್ಲ. ಬಿಕಾಸ್ ನಾವು ಮಾಡ್ತಾ ಇರೋದು ಮಶ್ರೂಮ್ ಸುಕ್ಕ ಯಾವಾಗಲೂ ಡ್ರೈ ಥರ ಇರಬೇಕು. ಸೊ ದಟ್ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ನೀರು ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ನಾನು ಉಳಿದಿರೋದೆಲ್ಲನೂ ಕ್ಲೀನಾಗಿ ಅದರಲ್ಲಿ ಬಿಸಿ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಈಗ ಮಿಕ್ಸಿಗೆ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಜೊತೆ ನಾನು ಕೊರಿಯಾಂಡರು ಮತ್ತು ಪುದೀನ, ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ತೊಳೆದು ಕ್ಲೀನಾಗಿ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು, ಕಂಪ್ಲೀಟಾಗಿ ಇದು ಮಸಾಲ ಪೇಸ್ಟ್ ರೆಡಿ ಆಗುತ್ತೆ. ಸೊ ಇದಾದಮೇಲೆ ನಾವು ಮತ್ತೊಂದು ಪ್ಯಾನ್ಗೆ ನೀವು ನೋಡ್ಬೋದು ಕುಕ್ಕಿಂಗ್ ಆಯಿಲ್ನ ನಾನು ಹಾಕ್ಕೊತಿದ್ದೀನಿ. ಜಸ್ಟ್ 1 or 2 ಟೀ ಸ್ಪೂನ್ ಆದರೆ ಸಾಕು. ಸೊ ಸ್ವಲ್ಪ ಕಾಯಲಿ, ಬಿಕಾಸ್ ಇದು ಹೊಸ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಕಾಯೋಕ್ಕೆ ಟೈಮ್ ತೊಗೊತಿದೆ. ಅದಕ್ಕೆ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ, ನೀವು ಕಾಯ್ತಾ ಇದೆ, ಇಷ್ಟು ಕಾಯಿದ್ರೆ ಸಾಕು. ಇದಕ್ಕೆ ನಾನು ನಾರ್ಮಲಿ ಒಗ್ಗರಣೆ ಕೊಟ್ಕೊತೀನಿ, ಅಂದರೆ ಸಾಸಿವೆ ಹಾಕ್ಕೊತಿದ್ದೀನಿ. ಈ ಸಾಸಿವೆ ಹಾಕ್ಕೊಂಡಿದ್ದ ತಕ್ಷಣ ನಾನು 2 ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಕ್ಲೀನಾಗಿ ಕುಕ್ ಆದ್ರೇ ಟೇಸ್ಟ್ ಬರೋದು, ಅದು ನಿಮಗೆ ಗೊತ್ತು. ಎಲ್ಲ ಚಿಕನ್ ರೆಸಿಪಿಗೂ ನಾವು ಹಾಗೆ ಮಾಡೋದಲ್ವಾ. ಈಗ ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು 3 ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ, ಇದು ರೆಡ್ಡಿಶ್ ಆಗೋ ಥರ. ಸೊ ಇದು ಹೀಗೆ ಸ್ವಲ್ಪ ಕುಕ್ ಆಗ್ತಾ ಇರಲಿ. ನಾವು ಲೆಫ್ಟ್ ಸೈಡಲ್ಲಿ ನಾವು ಮಶ್ರೂಮ್ ಇಟ್ಟಿದ್ವಲ್ಲ, ಅದು ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಕುಕ್ ಆಗಬೇಕು ಮಶ್ರೂಮು. ಸ್ವಲ್ಪ ಕುದಿ ಥರ ಇದ್ದರೆ ಓಕೆ. ಅದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ, ಅದನ್ನು ಹೈ ಫ್ಲೇಮ್ ಮಾಡ್ತಾಯಿದ್ದೀನಿ. ಸೊ ಮತ್ತು ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ನಾನು ಮತ್ತೆ ಆನಿಯನ್ನ ಕೈ ಆಡಿಸ್ತಾ ಇದ್ದೀನಿ. ಬಿಕಾಸ್ ನಮಗೆ ಅದು ಆನಿಯನ್ ಕುಕ್ ಆಗಬೇಕು ಕ್ಲೀನಾಗಿ. ಸೊ ನೋಡ್ಬೋದು ನೀವು, ಲೆಫ್ಟ್ ಸೈಡು ಆಲ್ರೆಡಿ ಕುಕ್ ಆಗಿದೆ ಮಶ್ರೂಮು. ಸೊ ಅದನ್ನು ನಾನು ಕಂಪ್ಲೀಟಾಗಿ ನೀರೆಲ್ಲ ತೆಗೆದು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಈಗ ನಾನು ಈ ಟೈಮ್ಗೆ ಆಲ್ರೆಡಿ ನಮಗೆ ಆನಿಯನ್ ಕುಕ್ ಆಗಿಬಿಟ್ಟಿದೆ. ಸೊ ಆ ಮಶ್ರೂಮ್ ರೆಡಿ ಇತ್ತಲ್ಲ, ನಾನು ನೀರೆಲ್ಲ ತೆಗೆದು ಇಟ್ಕೊಂಡಿದ್ನಲ್ಲ, ಅದನ್ನು ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮಸಾಲ ಪೇಸ್ಟು, ನಾವು ಆಲ್ರೆಡಿ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ, ಅದು. ಇದನ್ನು ಕ್ಲೀನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀವಿ.
ಇದು ಕ್ಲೀನಾಗಿ ಎಷ್ಟು ಮಿಕ್ಸಪ್ ಆಗುತ್ತೋ, ಮಸಾಲೆ ಎಷ್ಟು ಹಿಡಿಯುತ್ತೋ ಅಷ್ಟು ರುಚಿಕರವಾಗಿರುತ್ತೆ ನಮ್ಮ ಮಶ್ರೂಮ್ ಸುಕ್ಕ. ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಇವಾಗ ಆಲ್ರೆಡಿ ನೀವು ನೋಡ್ಬೋದು ನಾನು ಮಿಕ್ಸಪ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಅದು ಮಸಾಲ ಕುದಿಯೋಕ್ಕಿಟ್ಟಿದ್ದೆ. ಅದಾದ ತಕ್ಷಣ ನಾನು ಈಗ ಮಶ್ರೂಮ್ನ ಮಿಕ್ಸಪ್ ಮಾಡ್ಕೊತಿದ್ದೀನಿ. ಮಶ್ರೂಮ್ ಏನು ಜಾಸ್ತಿ ಕುಕ್ ಆಗಬೇಕು ಅಂತ ಇಲ್ಲ, ಬಿಕಾಸ್ ನಾವು ಆಲ್ರೆಡಿ ಸಪ್ರೇಟು ಟರ್ಮರಿಕ್ಕು ಸಾಲ್ಟಾಗಿ ಕುಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಜಸ್ಟು ಮಿಕ್ಸ್ ಕ್ಲೀನಾಗಿ ಮಾಡಿ ನೀವು ಅಷ್ಟೇ. ಅಂದರೆ ಮಸಾಲೆ ಎಲ್ಲ ಕ್ಲೀನಾಗಿ ಅದಕ್ಕೆ ಹಿಡಿಬೇಕಲ್ವ, ಅದಕ್ಕೆ ಒಂದು 5 ಮಿನಿಟ್ಸ್ ಅಷ್ಟೇ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಸಾಲ್ಟ್ ನಾವು ಮಸಾಲೆಗೆ ಹಾಕಿರಲ್ಲಲ್ವ, ಅದಕ್ಕೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ ಕ್ಲೀನಾಗಿ ನೀವು ಮಿಕ್ಸಪ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ನೀವು ಹಾಕ್ಕೊಂಡ್ರೆ, ಮೇಲೆ ಸ್ವಲ್ಪ ಕೊರಿಯಾಂಡರ್ ಹಾಕ್ಕೊಂಡ್ರೆ ನಮ್ಮ ಮಶ್ರೂಮ್ ರೆಸಿಪಿ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ರೆಸಿಪಿ ಟ್ರೈ ಮಾಡಿ. ಬಾಯ್ ಬಾಯ್.